ನಾವು ದೇವರಿಂದ ಅಪೇಕ್ಷೆ ಮಾಡ್ತಾರೆ, ದೇವರು ಹೇಳ್ತಾರೆ ಕೊಡಿರಿ. ಇದು ಮೂರನೇ ಸಂಗತಿ. ಇನ್ನೊಂದು ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ಕೊಳ್ಳುವ. ಜ್ಞಾನೋಕ್ತಿ 3ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 27ನೇ ವಚನ. ಇವತ್ತು ಕೆಲವು ಸಂಗತಿಗಳು ನಾವು ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ, ಅದನ್ನು ನಾವು ನೋಡ್ಕೊಳ್ಳ. Withhold not good from them to whom it is due, when it is in the power of thine hand. ಕನ್ನಡದಲ್ಲಿ ಏನು ಹೇಳ್ತದೆ? ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಎಷ್ಟು ಸುಂದರವಾಗಿದೆ ನೋಡಿ, ಇನ್ನೊಂದ್ಸತಿ ಓದಮ್ಮ. ಇಷ್ಟು ಸುಂದರವಾಗಿದೆ ವಚನ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಏನಂತೆ? ನಿನ್ನ ಕೈಯಲ್ಲಿ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆಗುತ್ತೇನಾ? ಮಾಡು. ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಏನು ಹೇಳುತ್ತೆ? Galatians 6:10 ಹೀಗೆ ಹೇಳುತ್ತೆ ಅಂದರೆ, ಆಸ್ ಇಫ್ ವಿ ಹ್ಯಾವ್ ದೇರ್ ಫಾರ್ ಎನ್ ಅಪಾರ್ಚುನಿಟಿ ಲೆಟ್ ಅಸ್ ಡೂ ಗುಡ್ ಅನ್ ಟು ಆಲ್ ಮ್ಯಾನ್, ಎಸ್ಪೆಷಲಿ ಅನ್ ಟು ದೆಮ್ ಹೂ ಆರ್ ಆಫ್ ದ ಹೌಸ್ ಹೋಲ್ಡ್ ಆಫ್ ಫೇತ್. ಓದು. ಆದದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಏನ್ ಮಾಡ್ಬೇಕಂತೆ? ಎಲ್ಲರಿಗೆ ಒಳ್ಳೇದೇ ಮಾಡಲಿ. ಸ್ಪೆಸಿಫಿಕ್ ಆಗಲಿ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಸೊ ಒಂದೇ ಮನೆಯಲ್ಲಿ ಇರುವವರು ಯಾರು? ನಾವೇ ತಾನೆ. ಒಂದೇ ಮನೆಯಲ್ಲಿ ಇರುವವರು ನಾವು ಸ್ವಲ್ಪ ಆಚೆ ಈಚೆ ನೋಡ್ತವ ಸಭೆಗೆ ಬಂದಾಗ, ಅಥವಾ ಈ ಹಾರ್ಸ್ಗೆ ಹಿಂಗೆ ಹಾಕಿರ್ತಾರಲ್ಲ, ಏನಂತಾರೆ ಅಶೋದಕ್ಕೆ, ಹಿಂಗೆ ಹಾಕಿರ್ತಾವಲ್ಲ, ನಾವೇನು ಮಾಡ್ತೇವೆ ಗೊತ್ತಾ? ಹಿಂಗೆ ಹಾಕಿ ಹಿಂಗೆ ಚರ್ಚಿಗೆ ಹೋಗ್ತೇವೆ, ಇನ್ನೊಬ್ಬರ ವಿಷಯದಲ್ಲಿ ತಲೆನೇ ಹಾಕಲ್ಲ. ಸರಿಯಾ ತಪ್ಪ? ಸರಿಯಾ ತಪ್ಪ? ಅವರ ಕುಟುಂಬ ವಿಷಯಕ್ಕೆ ಕೈ ಹಾಕ್ಬೇಡ್ರಿ, ಅವರ ಫ್ಯಾಮ್ಲಿಲಿ ಏನು ನಡೀತದೆ ಕೈ ಹಾಕ್ಬೇಡ್ರಿ, ಅವರ ಜಗಳ ವಿಷಯಕ್ಕೆ ಕೈ ಹಾಕ್ಬೇಡ್ರಿ. ಅದಕ್ಕೆ ಎಲ್ಲದಕ್ಕೆ ಕೈ ಹಾಕ್ತೇವೆ, ಸಹಾಯ ಮಾಡಲಿಕ್ಕೆ ಮಾತ್ರ ಕೈ ಹಾಕಲ್ಲ. ನಮಗೆ ಗೊತ್ತಾ, ನಮ್ಮ ಸಭೆಯಲ್ಲಿ ಇವರಿಗೆ ಕೆಲಸ ಇಲ್ಲ. ಯಾರೋ ನಮಗೆ ಹೇಳಿರ್ತಾರೆ. ರೀಸೆಂಟಾಗಿ ಒಬ್ಬರು ನನಗೆ ಫೋನ್ ಮಾಡಿದರು. ಅವ್ರು ನನಗೆ ದುಬೈದಲ್ಲಿ ಭೇಟಿಯಾಗಿದ್ದರು. ಅವ್ರು ನನಗೆ ಫೋನ್ ಮಾಡಿದರು. ಅವ್ರದ್ದೊಂದು ಏನೋ ಬಿಸ್ನೆಸ್ ಇದೆ, ಅದು ಟೋಟೋ ಬ್ಯಾಗ್ ಹೇಳ್ತಾರೆ. ಸ್ಪೆಷಲಿ ಹೋಟೆಲ್ಸಲ್ಲಿ ಎಲ್ಲ ನೀವು ಪಾರ್ಸಲ್ ತೊಗೊಳ್ಬೇಕಾದ್ರೆ ಒಂದು ಬ್ಯಾಗ್ಸ್ ಕೊಡ್ತಾರಲ್ಲ, ಅದು ಬಿಸ್ನೆಸ್ ಇತ್ತು. ನನಗೆ ಫೋನ್ ಮಾಡಿ, ಆಂಟಿ ನಮ್ಮದು ಇದು ಬಿಸ್ನೆಸ್ ಇದೆ ಬ್ಯಾಂಗ್ಳೂರಲ್ಲಿ, ಇದಕ್ಕೆ ಒಳ್ಳೆ, ಅವ್ರು ಮಂಗಳೂರದವರು, ಬ್ಯಾಂಗ್ಳೂರಲ್ಲಿ ಇದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ನಿಮಗೆ ಮಾಡಲಿಕ್ಕೆ ಆಗತ್ತೇನಾ ಅಂತ. ನಮಗೆ ಅದೆಲ್ಲ ದೇವರ ಕರೆನೇ ಇಲ್ಲ. ಮತ್ತು ನಿಮಗೆ ಆಗಲಿಲ್ಲ ಅಂದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮಗೆ ಕನೆಕ್ಟ್ ಮಾಡಿ ಕೊಡ್ರಿ ಅಂದರು. ನಾನು ಚರ್ಚಲ್ಲಿ ಕೆಲವ್ರಿಗೆ ಕೇಳಿದೆ ಮಾಡ್ತೀರಾ ಅಂತ, ಯಾರೂ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ. ಈ ಪಾಸ್ಟರ್ದು ಬರ್ಡೇ ಟೈಮಲ್ಲಿ ಎಲ್ಲರಿಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ ಒಬ್ಬ ಸಹೋದರರಿಗೆ ಕಾಲ್ ಮಾಡಿದ್ದೆ. ಅವರಪ್ಪ ಪಾಸ್ಟ್ರು. ಅವನಿಗೆ ಕಾಲ್ ಮಾಡಿದಾಗ ಅವನು ಹೇಳಿದ, ಆಂಟಿ ನಾನು ಸೇವೆನೂ ಮಾಡ್ತಾಯಿದ್ದಾನೆ, ನಾನು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾನೆ. ಎಲ್ಲ ಇದು ಮಸಾಲಗಳು, ಗರಂ ಮಸಾಲ, ಬಫತ್ ಮಸಾಲ, ಎಲ್ಲ ಮಸಾಲಗಳು ಮೆಷಿನೆಲ್ಲ ತೊಗೊಂಡು ಬಂದು ನನಗೆ ಪಟ್ಟಂತ ನೆನಪಾಯಿತು. ಅವನು ನನಗೆ ಕೇಳಿದಲ್ಲ, ನನಗೆ ಬಿಸ್ನೆಸ್ಗೆ ಒಬ್ಬರು ಹೆಲ್ಪ್ ಬೇಕಂತ. ಅವ್ರಿಗೆ ನಾನು ಕನೆಕ್ಟ್ ಮಾಡಿ ಕೊಟ್ಟೆ, ನನ್ನ ನಂಬರ್ ಅವನಿಗೆ ಕೊಟ್ಟೆ. ಮೊನ್ನೆ ಬಂದಾಗ ಕೇಳಿದೆ, ಆಂಟಿ ನಮ್ಮದು ಕ್ಲಿಕ್ ಆಯಿತು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನಮಗೆ ಮಾಡಲಿಕ್ಕೆ ಆಗಿಲ್ಲನಾ, ಯಾರಿಗೋ ಮಾಡಲಿಕ್ಕೆ ಆಯಿತು. ಇದು ನಮಗೂ ಸಿಗಬಾರ್ದು, ಅವ್ರಿಗೂ ಸಿಗಬಾರ್ದು, ಆ ಮನೋಭಾವ ಇಲ್ಲ. ನಮಗೆ ಗೊತ್ತಿದೆನಾ, ಎಲ್ಲೋ ಒಂದು ಹೆಣ್ಣಿದೆ, ನಮ್ಮ ಸಭೆಯಲ್ಲಿ ಒಂದು ಗಂಡಿದೆ, ನಾವು ಅವ್ರಿಗೆ ಮ್ಯಾಚ್ ಮಾಡಿ ಅವ್ರಿಗೆ ಮದುವೆ ಆಗುವಂಗೆ ನಾವು ಸಹಾಯ ಮಾಡುವ. ಯಾರೋ ನಮಗೆ ಹೇಳಿದ್ದಾರೆ, ಯಾವುದೋ ಒಂದು ಕಡೆ ನೀವು ನಿಮ್ಮ ಮಕ್ಕಳದು ಏನು ಮಾರ್ಕ್ಸ್ ಕಾರ್ಡನ್ನು ಅಪ್ಲೈ ಮಾಡಿದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತದೆ. ಇತ್ತೀಚೆಗೆ ಬಿಗ್ ಜೆ ಟಿವಿದವರು ಪ್ರಶಾಂತ್ ಜತನ ತುಂಬಾ ಈ ವಿಷಯದಲ್ಲಿ ಕೆಲಸ ಮಾಡಿ ಮೈನಾರಿಟೀಸ್ ಮಕ್ಕಳಿಗೆ, ಕ್ರಿಶ್ಚಿಯನ್ ಮಕ್ಕಳಿಗೆ ಎಷ್ಟೋ ಕೋಟಿ ಹಣವನ್ನು ಅವ್ರ ಎಜುಕೇಷನ್ಗೆ ರಿಲೀಸ್ ಮಾಡಿದ್ದಾರೆ. ಸೊ ನಮಗೆ ಗೊತ್ತಿದೆನಾ ಈ ಸಂಗತಿಗಳು, ಇನ್ನೊಬ್ಬರಿಗೆ ಸಹಾಯ ಆಗಲಿ. ಪಾಸ್ಟರ್ ಎಲ್ಲೋ ಮೀಟಿಂಗ್ಗೆ ಹೋಗ್ತಾಯಿದ್ರು, ಅಲ್ಲಿ ಅವ್ರಿಗೆ ಹೇಳಿದರು, ಮೈನಾರಿಟೀಸ್ನವ್ರಿಗೆ ಕ್ಯಾಬ್ ಹಾಕಬೇಕಾದ್ರೆ ಇಷ್ಟೊಂದು ಲಕ್ಷ ಅವ್ರು ಫ್ರೀ ಕೊಡ್ತಾರೆ. ಬಂದು ನಮ್ಮ ಸ್ಟೀವನ್ಗೆ ಹೇಳಿದರು, ಅದರ ಮೂಲಕ ನಮ್ಮ ಸ್ಟೀವನ್ ಕಾರ್ ಹಾಕಲಿಕ್ಕೆ ಸಹಾಯ ಆಯಿತು. ನಮಗೆ ಕೈಯಲ್ಲಿ ಒಬ್ಬರಿಗೆ ಒಳ್ಳೆಯದು ಮಾಡಲಿಕ್ಕೆ ಆಗ್ತದೆ, ನಾವು ಮಾಡಿರಿ ಪ್ರಿಯರೇ, ಮಾಡಿರಿ. ನೀವು ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಸಂತಾನ ಮೇಲೆ ಆಶೀರ್ವಾದ ಬಂದೇ ತೀರುತ್ತೆ.
ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಿಮ್ಮ ಶಕ್ತಿ ಇದೆನಾ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ. ಒಬ್ಬರು ಸಿಸ್ಟರ್ ನನಗೆ ಸಿಕ್ಕಿದ್ರು ಒಂದು ಸರ್ತಿ. ಅವರು ಹೇಳ್ತಾಯಿದ್ರು, ನಮ್ಮ ಅಮ್ಮ ನಮಗೆ ಏನು ಕಲಿಸಿದ್ರೆ ಅಂದರೆ, ಒಂದು ರೊಟ್ಟಿದಲ್ಲಿ ನೀನು 4 ಭಾಗ ಮಾಡ್ತೀಯಲ್ಲ, ಯಾರೇ ಮನೆಗೆ ಬಂದರೆ 5 ಭಾಗ ಮಾಡು, ಅವ್ರಿಗೂ ಕೊಡು ನೀನು. ಅದೇ ಕ್ರಿಸ್ತಿಯ ಜೀವಿತ. ಕ್ರಿಸ್ತಿಯ ಜೀವಿತ ಏನು ಗೊತ್ತಾ? ಸ್ವಂತ ಸ್ವಾರ್ಥಿಗೆ ಜೀವಿಸೋದು ಅಲ್ಲ, ಇನ್ನೊಬ್ಬರಿಗೋಸ್ಕರ ಜೀವಿಸೋದು. ನಾನು 2 ದಿವಸದಿಂದ ತುಂಬ ಜ್ವರದಲ್ಲಿ ಮಲಗಿದೆ. ಅರ್ಧ ಮಧ್ಯದಲ್ಲಿ ನನಗೆ ಫೋನ್ ಬರ್ತಾಯಿತ್ತು. ಫೋನ್ ಏನು ಗೊತ್ತಾ? ತಲೆನೋ ಇದೆ, ಪ್ರೇಯರ್ ಮಾಡು. 2 ಬೆಡ್ರೂಮ್ ಮನೆ ಇದ್ದರೆ ಹುಡುಕಿ ನೋಡ್ರಿ. ನಾನು ಅಯ್ಯೋ ದೇವರೇ, ನನ್ನ ತಲೆ ಹೊಡೆಯೋದು ನೋಡಿದರೆ ಕಣ್ಣು ತೆಗಿಲಿಕ್ಕೇ ಆಗಿಲ್ಲ ನನಗೆ. 2-3 ದಿವಸ ನಾನು ಕಣ್ಣೇ ತೆಗ್ದಿಲ್ಲ. ಅಂಥದ್ದು ಇರಲಿ ಬಿಡು, ಪ್ರೇಯರ್ ಮಾಡಬೇಕಲ್ಲ. ಹಾಂ ದೇವರೇ, ಅವನಿಗೆ ವಾಸಿ ಮಾಡಪ್ಪ ಸ್ವಾಮಿ, ಅವನ ಜೊತೆ ನನಗೂ ವಾಸಿ ಮಾಡಪ್ಪ ಸ್ವಾಮಿ. ಎಲ್ಲ ನೋಡ್ರಿ, ಶೋಧನೆ ಹೆಂಗೆ ಬರುತ್ತೆ. ಬಟ್ ಅಂಥದ್ದಲ್ಲಿನೂ ನಾವು ಯೇಸು ಸ್ವಾಮಿ ಬಗ್ಗೆ ಯೋಚನೆ ಮಾಡಬೇಕು. ಶಿಲ್ಬೆ ಮೇಲೆ ಇತ್ಕೊಂಡಾಗ ಏನು ಹೇಳಿದ್ರು? ಶಿಷ್ಯನ್ಗೆ ಹೇಳಿದ್ರು, ಶಿಷ್ಯನ್ಗೆ ಹೇಳಿದ್ರು, ಈಗೋ ನಿನ್ನ ತಾಯಿಗೆ ಒಂದು ಸಹಾಯ ಮಾಡಿ ಅವರು ಈ ಲೋಕವನ್ನು ಬಿಟ್ಟು ಹೋದರು. ಅವರಿಗೆ ಅರ್ಧಕ್ಕೆ ಬಿಟ್ಟು ಹೋಗಿಲ್ಲ. ನಮ್ಮ ಹತ್ರ ಇವತ್ತು ಇದೆ, ಆದರೆ ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅದು ಯೋಚನೆ ಮಾಡ್ತಾವ. ಕೆಲವರು ಇದ್ದರೆ ಇಷ್ಟು ಗಂಟು ಕಟ್ತಾರೆ, ಬಟ್ಟೆ ಮೇಲೆ ಬಟ್ಟೆ, ಪಾತ್ರೆ ಮೇಲೆ ಪಾತ್ರೆ, ಸಾಮಾನು ಮೇಲೆ ಸಾಮಾನು. ಹೋಗಾಗ ತೊಗೊಂಡೋಗ್ತೀರಿಯಾ? ರೀಸೆಂಟಾಗಿ ನಮ್ಮ ಚರ್ಚಿಂದವ್ರದ್ದು ಒಬ್ಬರದು ಮಾವ ತೀರ್ಕೊಂಡ್ರು ಬೇರೆ ಊರಲ್ಲಿ. ಅವಳು ಬಂದಳು, ನನಗೆ ಹೇಳಿದ್ಲ, ಅಕ್ಕ ನಾನು ಬಂದಿದ್ದಾನೆ, ಆದರೆ ನಾನು ಬ್ಯಾಂಗ್ಳೂರಿಗೆ ಬಂದು ನಿಮ್ಮನ್ನು ಭೇಟಿ ಆಗಲಿಕ್ಕೆ ಆಗೋದಿಲ್ಲ. ಅವ್ರು ತೀರ್ಕೊಂಡ್ರು, ಅವ್ರದ್ದೆಲ್ಲ ಫ್ಯೂನ್ರಲೆಲ್ಲ ಆಯಿತು. ಈಗ ಅವರ ಮನೆಯದು ಸಾಮಾನನ್ನು ನಾವು ಕೊಡ್ತಾ ಇದ್ದೇವೆ. 100 ವರ್ಷದ ಸಾಮಾನು. ಇಷ್ಟು ವರ್ಷದ್ದು 100 ವರ್ಷದ ಸಾಮಾನನ್ನು ಖಾಲಿ ಮಾಡಿ 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 ನಮಗೆ ಸಾಕಾಗ್ಬಿಟ್ಟಿದೆ. ಓಪನ್ನಾಗಿ ಹೇಳ್ತೇವೆ ಜನರಿಗೆ, ಬಂದು ತಗೊಂಡೋಗ್ರಿ ಅಂದರೆ 100 ವರ್ಷದಿಂದ ಇವರೇನು ಮಾಡಿದ್ದಾರೆ? ಗಂಟು ಕಟ್ಟಿ. ಕರೆಕ್ಟಾ? ತೆಗೆದು ನೋಡ್ತಾರೆ, ಓ ನನ್ನ ಮೊದಲನೇ ಮಗಂದು ಬಟ್ಟೆ ಇದು, ಫಸ್ಟ್ ಬರ್ತ್ಡೇದು ಬಟ್ಟೆ, ಅದು ಹುಳ ತಿಂದು ತೂತಾಗಿ ಬಿದ್ದಿರುತ್ತೆ, ಆದರೆ ಅದನ್ನು ನಾವು ನೋಡ್ತೇವೆ. ಈಸ್ ಇಟ್ ಆಫ್ ಎನಿ ಯೂಸ್? ಇಲ್ಲ. ಪ್ರಿಯರೇ, ನಮಗೆ ದೇವರು ಈ ಲೋಕದಲ್ಲಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಇನ್ನೊಬ್ಬರಿಗೆ ಆಶೀರ್ವಾದ ಆಗಬೇಕು. ದೇವರ ವಾಕ್ಯ ಅಬ್ರಹಾಮ್ಗೆ ಏನು ಹೇಳ್ತದೆ ಗೊತ್ತಾ? ದೇವರೇನು ಹೇಳ್ತಾರೋ, ನನ್ನ ಕಡ್ದಾಗ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ಯಾಕೆಂದರೆ ನೀನು ಇನ್ನೊಬ್ಬರಿಗೆ ಆಶೀರ್ವಾದ ಆಗಬೇಕು. ಯು ಶುಡ್ ಬಿ ಅ ಬ್ಲೆಸ್ಸಿಂಗ್ ಟು ಅದರ್ಸ್. ಇವತ್ತು ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಿದೆ. ನಾನು 2 ದಿವಸ ಹಿಂದೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಈ ವರ್ಷ ನಮಗೆ ತುಂಬ ಜನರಿಗೆ ತುಂಬ ಹೋರಾಟ ಆಗಿದೆ. ಕರೆಕ್ಟಾ? ನಾವಂತೂ ಜಾನ್ವರಿಯಿಂದ ಒಂದು ಒಂದು ರೋಗದಲ್ಲಿ ಬಿದ್ದಿದ್ದೇವೆ. ಆದರೆ ಅದನ್ನು ಯೋಚನೆ ಮಾಡದೆ ನಮ್ಮ ಸಭಿಕರಿಗೆ ಎಷ್ಟು ಆಶೀರ್ವಾದ ಆಯಿತು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಎಲ್ಲರಿಗೂ ದೇವರು ಒಳ್ಳೆ ಮನೆ ಕೊಟ್ಟರು, ಒಳ್ಳೆ ರೀತಿಯಲ್ಲಿ ಪಾಸ್ ಮಾಡಿದರು, ಕೆಲಸ ಸಿಕ್ಕಿತು, ಅಭಿವೃದ್ಧಿ ಆಯಿತು, ಸಂಬಳ ಹೆಚ್ಚಾಯಿತು, ಮನೆ ತೊಗೊಂಡ್ರು, ಗಾಡಿಗಳು ತೊಗೊಂಡ್ರು. ಇದೆಲ್ಲ ನೆನೆಸಿ ನಾನಂದೆ, ಸ್ವಾಮಿ, ನಾವು ಬರೇ ಇಲ್ಲ 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 ಅಂತ ಯೋಚನೆ ಮಾಡೋಕ್ಕಿಂತ ನೀವು ನಮಗೆ ಆಶೀರ್ವಾದ ಇಷ್ಟು ಮಾಡಿದ್ದೀರಿ. ಇವತ್ತು ನಾವು ಯಾವುದೋ ಒಂದು ಏರಿಯಾದಿಂದ ಸಭೆಗೆ ಬರ್ತದೆ, ಒಂದು ಚರ್ಚ್ ಇದೆ, ಅಲ್ಲಿ ನನ್ನ ಫ್ರೆಂಡ್ ಹೋಗ್ತಾಳೆ. ಅವಳು ಭಾಳ ದೂರ ಹೋಗ್ತಾಳೆ ಚರ್ಚಿಗೆ. ಆದರೆ ಅವಳು ಏನು ಮಾಡ್ತಾಳೆ ಗೊತ್ತಾ? ಅಲ್ಲಿದು ಸುತ್ತು ಜನರಿಗೆ ಅವಳ ಕಾರಲ್ಲಿ ಚರ್ಚಿಗೆ ತಗೊಂಡೋಗ್ತಾಳೆ, ಚರ್ಚಿಗೆ ತಗೊಂಡು ಬರ್ತಾಳೆ. ಇಷ್ಟೊಂದು ಸಂತೋಷದ ಸಂಗತಿ. ಇದೇ ಹುಡುಗಿ ಯಾರ್ದು ಮಾವ ತೀರ್ಕೊಂಡ್ಲಲ್ಲ, ಅವಳು ಏನು ಮಾಡ್ತಾಳೆ ಅಂದರೆ, ಲಂಡನ್ನಲ್ಲಿ ಇದ್ದಾಳೆ. ಅವಳು ಏನು ಮಾಡ್ತಾಳೆ, ಅವಳದ ಹತ್ರ ಅಕ್ಕಪಕ್ಕದವ್ರು, ಕೆಲವ್ರ ಹತ್ರ ಕಾರ್ ಇರಲ್ಲ, ಅವ್ರಿಗೆ ಮಕ್ಕಳು ಇರ್ತಾರೆ, ಅವ್ರಿಗೆಲ್ಲರಿಗೆ ಹೇಳ್ತಾರೆ ಇಷ್ಟು ಟೈಮ್ಗೆ ರೆಡಿ ಆಗಂತ. ನಾವು ಹೋದಾಗಲ್ಲಿ ಹಾಗೆ ಮಾಡಿದ್ಲು. ರಸ್ತೆಯಲ್ಲಿ ಎಲ್ಲರನ್ನು ಪಿಕಪ್ ಮಾಡ್ಕೊಂಡು ಅಷ್ಟು ದೂರ ಚರ್ಚಿಗೆ ತಗೊಂಡು ಹೋಗ್ತಾರೆ. ಇಸ್ಂಟ್ ಇಟ್ ಅ ಬ್ಲೆಸ್ಸಿಂಗ್? ನಾನು ನಿಮಗೆ ಒಂದನ್ನು ಹೇಳಲಿಯಾ? ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಲಿ, ನಿಮ್ಮ ಸಂತೋಷನೇ ಬೇರೆ ಇರುತ್ತೆ. ಆಮೇಲೆ ಬರೆದು ಕೊಡ್ತಾನೆ, ನಿಮ್ಮ ಲೈಫಲ್ಲಿ ಕೊರತೆನೇ ಇರಲ್ಲ, ಲ್ಯಾಕ್ ಎಂಬುದು ಇರುವುದೇ ಇಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದರೆ ಅದನ್ನು ಹಿಡ್ಕೊಳ್ಳಿಕ್ಕೆ ಸ್ಥಳನೇ ಇರಲ್ಲ. ಹಲ್ಲೆಲೂಯಾ. ಇದು ಇನ್ನೊಂದು ಸಂಗತಿ ಪ್ರಿಯರೇ. ಇನ್ನೊಂದು ವಚನ ನೋಡಿಕೊಳ್ಳುವ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ಫಿಲಿಪಿಯನ್ಸ್ 4:8 ಸಿಕ್ತಾ?
ಫಿಲಿಪಿಯನ್ಸ್ 4:8 ಹಿಂಗೆ ಹೇಳುತ್ತೆ, ಫೈನಲಿ ಬ್ರೆದ್ರೆನ್, ವಾಟ್ಸ್ ಎವರ್ ಥಿಂಗ್ಸ್ ಆರ್ ಟ್ರೂ, whatsoever things are honest, whatsoever things are just, whatsoever things are pure, whatsoever things are lovely, whatsoever things are good report, if there be any virtue or there be any praise, think on these things. ಓದಮ್ಮ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಏನು ಮಾಡಬೇಕಂತೆ? ಇಷ್ಟೆಲ್ಲ ವಿಷಯ ಹೇಳಿದಾರಲ್ಲ, ಅಲ್ಲಿ ಇಷ್ಟೊಂದು ವಿಷಯ ಹೇಳಿದರು. ಹಾಕಿದಿ, ಓದ್ರಿ, ಒಂದೊಂದಾಗಿ ಓದ್ರಿ. ಇಷ್ಟಂದ ಹೇಳಿದ್ದಾರೆ: ಸತ್ಯವೂ ಮಾನವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿ. ಲಕ್ಷ್ಯಕ್ಕೆ ತಗೊಂಡು ಬನ್ರಿ ಅಂದರೆ ಏನು ಮಾಡಬೇಕಂತೆ? ನಾವು ಮಾಡಲೇಬೇಕು. ಇವೆಲ್ಲ ಸಂಗತಿಗಳು ಸ್ವಾಮಿ ನಮಗೆ ಹೇಳ್ತಾರೆ ಮಾಡ್ರಿ ಅಂತ. ಅದೇ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತೆ ಅಂದರೆ, Therefore to him that knoweth to do good and doeth it not, to him it is sin. ನಿಮಗೆ ಇದು ಸರಿಯಾದದ್ದು. ಇದೆಲ್ಲ ಸಂಗತಿ ನಾವು ಓದಿದೆ ಅಲ್ಲ, ಅದು ಸರಿಯಾದ ಸಂಗತಿಗಳು. ಇದು ನಮಗೆ ಗೊತ್ತಿದೆ ಅಂದರೆ ನಾವು ಅದನ್ನು ಮಾಡಲೇಬೇಕಿತ್ತು. ಯೋಸೆಫನ್ಗೆ ಯಾರು ಹೇಳಿದರು? ಆ ಪೋಟಿಪರನ ಹೆಂಡತಿ ನಿನ್ನ ಹಿಂದೆ ಬಂದಾಗ ಅವಳಿಗೆ ಒಳಗಾಗಬೇಡ ಅಂತ ಯಾರು ಹೇಳಿಕೊಟ್ರು? ಅವನಿಗೆ ಗೊತ್ತಿತ್ತು, ಅದು ಗೊತ್ತಿತ್ತು ಅವನಿಗೆ. ಅವಾಗ ಆಜ್ಞೆ ಇರಲಿಲ್ಲ. there was no commandment at that time. ಮೋಶನ ಕಾಲೆಗೆ ಬಂತು. ಆದರೆ ಅವನಿಗೆ ಗೊತ್ತಿತ್ತು ವ್ಯಭಿಚಾರ ಪಾಪ, ಸುಳ್ಳು ಹೇಳೋದು ಪಾಪ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ಪಾಪ, ಇನ್ನೊಬ್ಬರ ಮೇಲೆ ಸೇಡಿಡೋದು ಪಾಪ. ಇವೆಲ್ಲ ಸಂಗತಿಗಳು ನಾವು ಮಾಡಬಾರ್ದು. ಅದಕ್ಕೆ ಇಲ್ಲಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಏನು ಹೇಳುತ್ತೆ? ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಎಲ್ಲರೂ ಓದ್ಕೊಳ್ಳುವ ಇದನ್ನು. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಎಷ್ಟು ಮಂದಿ ಹೀಗೆ ಇದ್ದೀರಿ? ಎಕ್ಸಾಂಪಲ್ ಕೊಡ್ತಾನೆ, ಕೊಡ್ಲಿಯಾ? ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಓಕೆ, ಎಲ್ಲೋ ನಾವು ಹೋಗ್ತಾ ಇರ್ತೇವೆ. ಪಾಸ್ಟರ್ ನಾನು ಗಾಡೀಲಿ ಹೋಗ್ತಾ ಇರ್ತಾನೆ. ಯಾರೋ ನಮ್ಮ ಸಭೆ ಹುಡುಗಿ ಯಾವುದೋ ಹುಡುಗನ ಜೊತೆ ಹೋಗ್ತಾ ಇದ್ದಾನೆ. ನಾನು ನೋಡ್ತಾನೆ, ಅಶ್ವಿನಾಗ್ತಾನೆ ನಾನು ನೋಡಿ, ನಾನು ನೋಡ್ತಾನೆ ಅವರನ್ನು. ಆ ಹುಡುಗಿಗೆ ಕರೆದು ಕೇಳ್ತಾನೆ, ಯಾರಮ್ಮ? ಅವಳ ಉತ್ತರದಲ್ಲಿ ನನಗೆ ಗೊತ್ತಾಗುತ್ತೆ ಏನೋ ತಪ್ಪಿದೆ. ಸುಮ್ಮನೆ ಇರ್ತಾನೆ. ಇನ್ನೊಂದು ಸರ್ತೆ ನನ್ನ ಕಣ್ಣಿಗೆ ಬೀಳ್ತಾಳೆ. ಹಂಗೆ ತುಂಬ ಜನ ಬೀಳ್ತಾರೆ ನನ್ನ ಕಣ್ಣಿಗೆ. ಅದಕ್ಕೆ ನನಗೆ ಕ್ಯಾಮ್ರಾ ಕಣ್ಣೆ ಹೇಳ್ತಾರೆ. ಸೊ ಇನ್ನೊಂದು ಸರ್ತೆ ಸಿಗ್ತದೆ. ಹೇಳ್ತಾರೆ, ನಾನು ಈಗ ಈ ಸಂಗತಿ ನನಗೆ ಗೊತ್ತಾದ ಮೇಲೆ ಅವ್ರ ಅಪ್ಪಮ್ಮನಿಗೆ ನಾನು ತಿಳಿಸ್ಬೇಕೋ ಬೇಡ ಅಶ್ವತಯ್ಯ? ತಿಳಿಸ್ಬೇಕು ತಾನೆ. ನಾವು ಏನು ಮಾಡ್ತೇವೆ? ನಮಗೆ ಯಾಕಪ್ಪ, ಅವರ ಮಗಳು ಅವರ ಮಗ ನನಗೆ ಏನಾಗಬೇಕು? ಕೆಲವು ದಿನಗಳ ನಂತರ ಏನಾಯ್ತು ಅಂದರೆ ಆ ಹುಡುಗಿ ಓಡಿ ಹೋಗ್ಬಿಟ್ಲು. ಆ ಅಪ್ಪ ಅಮ್ಮ ಅಳ್ಕೋಂತ ನಮ್ಮ ಮನೆಗೆ ಬರ್ತಾರೆ. ಇಲ್ಲ, ನಮಗೆ ಗೊತ್ತಿತ್ತು ಅಂತ ಹೇಳಿದಾಗ ಹೆಂಗೆ ಅನ್ನಿಸ್ತದೆ? ಹಂಗೆ ಹೇಳುವಾಗ ನಮಗೆ ಹೇಗೆ ಅನ್ನಿಸ್ತದೆ? ಭಾಳ ವರ್ಷಗಳ ಹಿಂದೆ ನಮ್ಮ ಸಭೆ ಡಿವೈಡ್ ಆಯಿತು. ಭಾಳ ವರ್ಷಗಳ ಹಿಂದೆ, ಒಂದು 20 ವರ್ಷ ಹಿಂದೆನ. ಆವಾಗ ಪಾಸ್ಟ್ರು, ನಮ್ಮ ಅಸಿಸ್ಟೆಂಟ್ ಪಾಸ್ಟ್ರು ಮತ್ತು ಎಷ್ಟೋ ಜನ ಸಭೆ ಬಿಟ್ಟು ಹೋದರು. ಏನಾಯ್ತು ಅಂದರೆ, ಎಷ್ಟೋ ಜನ ಆಮೇಲೆ ಬಂದು, ಪಾಸ್ಟ್ರೇ ನಮಗೆ ಈ ವಿಷಯ ಗೊತ್ತಿತ್ತು, ಯಾಕೆ ಹೇಳಲಿಲ್ಲ? ಆವಾಗ ಹೋಗಿ ಯಾರಿಗೂ ಹೇಳಬೇಡ್ರಿ ನನಗೆ ಗೊತ್ತಿತ್ತಂತ. ಹಾಂ, ನಾವು ಯಾಕೆ ಹೇಳಲಿ? ನಮ್ಮ ಹೆಸರಲ್ಲಿ ಹಾಳಾಗಲಿ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮಗೆ ಸರಿಯಾದದ್ದು ಗೊತ್ತಿದ್ರೆ ಹೇಳಲೇಬೇಕು. ಇಲ್ಲಕ್ಕ ನನಗೆ ಮಾತ್ರ ಗೊತ್ತಿತ್ತು, ಇವರು ಏನೋ ನಡೆಸ್ತಾ ಇದ್ದಾರೆ, ಆದರೆ ನಮಗೆ ಯಾಕೆ ಬೇಕು? ನಾನು ಒಂದು ಮಾತು ಹೇಳ್ತಾನೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ಅಂಥವ್ರಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ಆದರೆ ಇನ್ನೊಬ್ಬರು ನೋಡಿಬಿಟ್ಟು ನಮಗೆ ಗೊತ್ತಿತ್ತು ಅಂತ ಗ್ಯಾರಂಟಿ ಹೇಳ್ತಾರೆ. ಯಾಕೆಂದರೆ ನಾವು ಏನನ್ನು ಬಿತ್ತವೆ
ಅದನ್ನೇ ಕೊಯ್ತೇವೆ. ಎಲ್ಲೋ ವಾಸನೆ ಬರ್ತಾ ಇದೆನಾ, ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಳ್ಬೇಡ್ರಿ. ಓ ಇವರ ಮನೆ ಹಾಳಾಗಲಿ, ಓ ಇವರಿಗೆ ಅವಮಾನ ಆಗಲಿ, ಆ ಮನಸ್ಸಿಟ್ಟು ಹೇಳಬೇಡ್ರಿ. ಇವರ ಮನೆ ಕಟ್ಟಲ್ಪಡಲಿ, ಇವರ ಮಗಳು ಸರಿ ದಾರಿಗೆ ಬರಲಿ, ಇವರ ಸಭೆ ಕಟ್ಟಲ್ಪಡಲಿ. ನಾವು ಒಂದು ಸರ್ತಿ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿದು ಸಭಿಕರೆಲ್ಲ ಪಾಸ್ಟ್ರಿಗೆ ಹೇಳಿದರು, ನಾವು ನಿಮ್ಮನ್ನು ಮೀಟ್ ಆಗಬೇಕಂತ. ಸೊ ಪಾಸ್ಟ್ರು ಹೋದರು ಮೀಟ್ ಆಗಲಿಕ್ಕೆ. ಎಷ್ಟೋ ಜನ ಬಂದಿದ್ದರು, ಒಂದು 15-20 ಜನ ಬಂದಿದ್ದರು. ಅವ್ರು ಏನು ಮಾಡಿದರು, ಅವಾಗ ಟೇಪ್ ರೆಕಾರ್ಡ್ ಇತ್ತು. ಆ ಟೇಪ್ ರೆಕಾರ್ಡೆಲ್ಲ ತೊಗೊಂಡು ಬಂದು ಇಟ್ಟರು. ಅವ್ರಿಗೆ ಆ ಪಾಸ್ಟ್ರ್ ವಿರುದ್ಧವಾಗಿ ಕಂಪ್ಲೇಂಟ್ ಇತ್ತು. ಆ ಪಾಸ್ಟ್ರ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಪಾಸ್ಟ್ರ್ ನವೀನ್ ಏನು ಉತ್ತರ ಕೊಡ್ತಾರಂತೇಳಿ ಎಲ್ಲ ಟೇಪ್ ರೆಕಾರ್ಡ್ ಆನ್ ಮಾಡಿಟ್ರು. ಇವರು ಒಂದೇ ಮಾತು ಹೇಳಿದ್ರು, ನೀವು ಮಾಡೋದು ತಪ್ಪು. ನಿಮಗೆ ಆ ಪಾಸ್ಟರ್ ವಿರುದ್ಧ ಏನಾದರೂ ಇದ್ದರೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಕ್ಲಾರಿಫೈ ಮಾಡಿ, ಅವರ ಕಡೆಯನ್ನು ಕೇಳಿ. ಒಂದೇ ಕಡೆಯಿಂದ ಕೇಳಿ ಎಂದೂ ತೀರ್ಮಾನ ಮಾಡಬಾರ್ದು. ಒನ್ ಸೈಡೆಡ್ ಕೇಳಿ ತೀರ್ಮಾನ ಮಾಡಿಬಿಡ್ರಿ. 2 ಸೈಡಿಂದ ಕೇಳಿ ತೀರ್ಮಾನ ಮಾಡಿರಿ. ಪ್ರಾರ್ಥನೆ ಪೂರ್ವಕವಾಗಿ ತೀರ್ಮಾನ ಮಾಡಿರಿ. ನಾನು ಇದಕ್ಕೆ ನನ್ನ ಸಪೋರ್ಟನ್ನು ಕೊಡೋದಿಲ್ಲ. ಪ್ರೇರೆ ಗಂಡ ಹೆಂಡತಿ ಜಗಳ ಮಾಡ್ತಾರೆ, ನಾವೇನು ಮಾಡ್ತೇವೆ ಗೊತ್ತಾ, ಗಂಡ ಪರವಾಗಿ ಗಂಡನಿಗೆ ಮಾತಾಡ್ತೇವೆ, ಹೆಂಡತಿ ಪರವಾಗಿ ಹೆಂಡತಿಗೆ ಮಾತಾಡ್ತೇವೆ. ಯಾಕೆಂದರೆ ಗಂಡನ ತೈತಬೇಕು, ಹೆಂಡತಿಯ ತೈತಬೇಕು. ತಪ್ಪು. ಸತ್ಯಕ್ಕೆ ನಿಲ್ರಿ. ಇವರು ಅದು ಸತ್ಯಕ್ಕೆ ನಿಲ್ತರು. ಅವ್ರು ಮತ್ತೆ ಯೋಚನೆ ಮಾಡಿದರು, ಅದು 15-20 ಮಂದಿ ಪಾಸ್ಟ್ರ್ ಹತ್ರ ಹೋಗಿ ಮಾತಾಡಿ ಒಂದಾದರು. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಗಂಡ ಹೆಂಡತಿ ವಿಷಯನೂ ಹಾಗೆ. ಗಂಡ ತಪ್ಪು ಮಾಡಿದನ ಒಪ್ಪನಾಗಿ ಹೇಳು, ನೀನು ಮಾಡಿದ ತಪ್ಪು. ನಮ್ಮ ಮನೇಲಿ ಎಷ್ಟು ಗಂಡ ಹೆಂಡತಿ ಬರ್ತಾರೆ ಚರ್ಚಿಂದವರು, ನೀಟಾಗಿ ಹೇಳ್ತವೆ. ನಮಗೆ ಭಯ ಇಲ್ಲ. 1 ಕುಟುಂಬ ಹೋಯ್ತಾ 10 ಕುಟುಂಬ ದೇವ್ರು ತೊಗೊಂಡು ಬರ್ತಾರೆ. ಆದರೆ ಇವತ್ತು ಪಾಸ್ಟ್ರುಗಳು ಹಂಗೆ ಮಾಡೋದಿಲ್ಲ. ಇವನ್ ತಕ್ಕಂಗೆ ಇವನು, ಅವನ್ ತಕ್ಕಂಗೆ ನಾವು ಸೇವಕರಾಗ್ತವ. ಅಶ್ವತಯ್ಯ, ನಾವು ಸೇವಕರಾಗ್ತವೆ. ಅವನಿಗೆ ಕೇಳ್ರಿ, ಅವ್ನಿಗೆ ಎಷ್ಟು ಸರ್ತಿ ಬೈದಿದ್ದಾರೆ ಪಾಸ್ಟ್ರು. ನಾವು ಸೇವಕರಾಗೋದಿಲ್ಲ. ನಾವು ಯಾವಾಗ ಸತ್ಯಕ್ಕೆ, ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಯು ನೋ ವಾಟ್ ಟು ಡೂ ಈಸ್ ರೈಟ್, ಡೂ ಇಟ್. ನೋಡಿ, ನಾವು ಒಬ್ಬರಿಗೆ ನೀನು ತಪ್ಪು ಅಂತ ಹೇಳಿದಾಗ ಯಾರೂ ಇಷ್ಟಪಡಲ್ಲ. ನನ್ನನ್ನು ಇಟ್ಕೊಂಡು ಹೇಳ್ತಾನೆ, ಡಾಕ್ಟರ್ಸ್ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ ತಕ್ಷಣ ಇವರು ಯಾರು ನನಗೆ ಬಂದು ಹೇಳುವವರು? ಇವ್ರು ನನ್ನ ಕಾಂಗ್ರಿಗೇಷನ್ ಅಂತ ನಾವು ಅಂದ್ಕೊಳ್ತೇವೆ, ಹೌದಲ್ಲ? ಇಲ್ಲ ಪ್ರಿಯರೇ, ನನ್ನ ತಪ್ಪು ಇದೆ. ದೇವರ ವಾಕ್ಯ ಪ್ರಕಾರ ನಾನು ತಪ್ಪು ಮಾಡ್ತಾಯಿದ್ದೆ, ಇಷ್ಟೊಂದು ತಪ್ಪು ಮಾಡ್ತಾಯಿದ್ದೆ. 101 ನಿಮ್ಮೆಲ್ಲರಿಗಿಂತ ಹೆಚ್ಚು ತಪ್ಪು ಮಾಡಿದಲ್ಲಿ ನಾನೇ. ಆದರೆ ಇಟ್ ಟುಕ್ ಮಿ ಸೋ ಮೆನಿ ಇಯರ್ಸ್ ಟು ಕರೆಕ್ಟ್. ಇವತ್ತಿಗೂ ಮಾಡ್ತಾನೆ. ದೆನ್ ಐ ಸೇ ನೋ, ಐ ಆಮ್ ನಾಟ್ ಸಪೋಸ್ ಟು ಡೂ ಇಟ್. ನಾನು ಇದು ಕರೆಕ್ಟ್ ಅಂತ ಗೊತ್ತಿದ್ದರೆ ನಾನು ಅದನ್ನು ಮಾಡಲೇಬೇಕು. ಮನುಷ್ಯರ ಭಯ ನಮಗೆ ಇರಬಾರ್ದು, ದೇವರ ಭಯ ನಮಗೆ ಇರಬೇಕು. ಅವಾಗ ಏನಾಗುತ್ತೆ ನಾನು ಹೇಳಲಿಯಾ, ನಮ್ಮ ಇಂಟಗ್ರಿಟಿ ಮೇಲೆ ಹೋಗುತ್ತೆ. ನಮ್ಮ ಒಂದು ಮರ್ಯಾದೆ ಏನಿರುತ್ತಲ್ಲ ಅದು ಮೇಲೆ ಹೋಗಬೇಕಾದ್ರೆ ಪ್ರಿಯರೇ ಸತ್ಯಕ್ಕೆ ನಿಲ್ರಿ. ಇವ್ರಿಗೆ ಕರೆಕ್ಟ್ ಮಾಡಿದರೆ ಇವರ ಅಪ್ಪ ಅಮ್ಮ ಬೇಜಾರು ಮಾಡಿಕೊಂಡ್ರೆ ಮಾಡಲಿ. ಅವರೇ ನಾಳೆ ಬಂದು ಹೇಳ್ತಾರೆ, ನೀವು ನಮ್ಮ ಮಗಳಿಗೆ ಸರಿ ದಾರಿದಲ್ಲಿ ನಡೆಸಿದ್ರಿ, ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೇವೆ. ಅದೇ ಅಯ್ಯೋ ನಮಗೆಲ್ಲ ಗೊತ್ತಿತ್ತು, ನಾವು ಅವರನ್ನು ಇಲ್ಲಿ ನೋಡಿದ್ದೆವು, ನಾವು ಅವರನ್ನು ಅಲ್ಲಿ ನೋಡಿದ್ದೆವು. ಒಂದು ಸರ್ತಿ ಒಂದು ಹುಡುಗಿಯನ್ನು ಅಲ್ಲಿ ಎಲ್ಲೋ ಒಂದು ಹಲ್ಸೂರು ಲೇಕ್ ಹತ್ರ ನೋಡಿದೆ. ಅವಾಗ ನಮ್ಮ ಹತ್ರ ಸ್ಕೂಟ್ರ್ ಇತ್ತು, ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆವು. ಯಾವುದಕ್ಕೋ ಹಿಂಗೆ ನೋಡಿದಾಗ ಇವಳು ಇಲ್ಲಿ ನಿಲ್ತೇವೆ. ಭಾಳ ವರ್ಷಗಳ ಹಿಂದೆ, ಒಂದು 30 ವರ್ಷಗಳ ಹಿಂದೆ, 32 ವರ್ಷಗಳ ಹಿಂದೆ. ಟರ್ನ್ ಮಾಡಿ ನೋಡ್ತಾನೆ, ಇವಳು ಮನೆಗೆ ಬಂದಮೇಲೆ ಯಾರದು? ಆ ಹುಡುಗನೂ ನನಗೆ ಪರಿಚಯ. ಓಕೆ, ಭಾಳ ದೊಡ್ಡ ಕತೆ, ಅದು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಂದಮೇಲೆ ಫೋನ್ ಮಾಡಿದೆ, ಇಲ್ಲಕ್ಕ ಮನೆಗೆ ಬಂದು ಎಲ್ಲ ವಿಷಯ ಹೇಳ್ತಾನೆ. ನಾನು ಪಾಸ್ಟ್ರು ಹೇಳಿದೆ, ಇದು ತಪ್ಪೆಂದರೆ ತಪ್ಪು. ಯಾಕೆಂದರೆ ಅವನಿಗೆ ಮದುವೆಯಾಗಿ ಮಗು ಇತ್ತು. ನಾವು ಅದಕ್ಕೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಸಭೆಯಲ್ಲಿ ಇಡ್ತೀಯೋ ನೀನು ಬಿಟ್ಟು, ಇಲ್ಲ ನನಗೆ ಏನೇನು ಕತೆ ಆಗಿದೆ, ನಿನ್ನ ಕತೆ ಏನೇ ಇರಲಿ ದೇವರ ಪ್ರಕಾರ, ದೇವರ ವಾಕ್ಯ ಪ್ರಕಾರ ಇದು ತಪ್ಪು. ಪ್ರೇರೆ ಇವತ್ತಿನ ಸಮಯ ಏನು ಗೊತ್ತಾ, ನಾವು ನಮ್ಮ ಈ ಮಿನಿಸ್ಟರ್ ತಕ್ಕಂಗೆ ನಾವು ಇರಬಾರ್ದು. ಓಕೆ, ಅವ್ರು ಹೇಳೋದೊಂದು ಮಾಡೋದೊಂದು. ನಮಗೆ ದೇವರ ವಾಕ್ಯ ಏನು ಕಲಿಸ್ತದೇನೆಂದರೆ ಸತ್ಯಕ್ಕೆ ನಿಲ್ಲೇಬೇಕು. ಯಾರು ನಮ್ಮ ಸಂಗಡ ನಿಲ್ತಾರೋ ಇಲ್ಲೋ, ಯೇಸು ಸ್ವಾಮಿ ಸತ್ಯ ಆಗಿದ್ರು, ಯಾರೂ ನಿಲ್ತಿಲ್ಲ, ಶಿಷ್ಯರೂ ನಿಲ್ತಿಲ್ಲ, ಯಾರೂ ನಿಲ್ತಿಲ್ಲ. ಆದರೆ ಜಯವಾದದ್ದು ಸತ್ಯಕ್ಕೆ. ಇವತ್ತು ನಾವು ಇಷ್ಟೊಂದು ವಿಷಯ ಕೇಳಿದ್ದೇವೆ, ಇನ್ನೂ ಇಷ್ಟೊಂದು ವಿಷಯ ಇದೆ ನನಗೆ ಶೇರ್ ಮಾಡಲಿಕ್ಕೆ. ಮೊದಲನೇದಾಗಿ ನಮ್ಮ ಮುಂದೆ ಏನಿದೆ ಅದನ್ನು ಉಪಯೋಗಿಸಬೇಕು. 2ನೇದಾಗಿ ನಾವು ಕ್ಷಮಿಸಬೇಕು. 3ನೇದಾಗಿ ಕೊಡಬೇಕು. 4ನೇದಾಗಿ
ಸಹಾಯ ಮಾಡಬೇಕು. 5ನೇದಾಗಿ ನಮಗೆ ಸರಿ ಏನಂತ ಗೊತ್ತಿದೆ ಅದನ್ನು ನಾವು ಮಾಡಲೇಬೇಕು. ಪ್ರಿಯರೇ, ನಾವು ಕೇಳ್ತೇವೆ ಅಷ್ಟಕ್ಕೆ ನಿಲ್ಲಿಸಬೇಡಿ. ಕೇಳಿ. ಇವತ್ತೊಂದು ತೀರ್ಮಾನ ಮಾಡುವ, ಸ್ವಾಮಿ ನಾನು ಇಷ್ಟು ಕೇಳ್ತಾನಲ್ಲ ಅದನ್ನು ಕೈಕೊಂಡು ನಡೆಯೋಂಗೆ ನನಗೆ ಸಹಾಯ ಮಾಡಿ. ನಾನೊಂದು ಸಂಗತಿ ನಿಮಗೆ ಹೇಳಲಿಯಾ, ಎಲ್ಲಿಯಾದರೂ ಪ್ರಾರಂಭ ಮಾಡಲೇಬೇಕು. ನಾಳೆ ಸೈತಾನದಿಂದ ಬರೋದು. ನನ್ನ ಮಕ್ಕಳು ಯಾವಾಗಲೂ ಹೇಳ್ತಾರೆ, ಮಮ್ಮ ಫ್ರಮ್ ಟುಮಾರೋ ಐ ವಿಲ್ ಡೂ ಇಟ್. ನಾನು ಹೇಳ್ತಾನೆ, ಟುಮಾರೋ ನೆವರ್ ಕಮ್ಸ್. ಕರೆಕ್ಟ್ ಜೋಶ? ಟುಮಾರೋ ನೆವರ್ ಕಮ್ಸ್. ಕೀಬೋರ್ಡ್ ಕಲಿತಾನೆ ಇವತ್ತಿಂದ ಇಲ್ಲ ಹೇಳ್ರಿಪ್ಪ, ನಾಳೆಯಿಂದ. ಡ್ರಮ್ಸ್ ಕಲಿತಾನೆ ಇವತ್ತಿಂದಲ್ಲ ನಾಳೆಯಿಂದ. ಪುಸ್ತಕ ತೆಗೆದು ಓದ್ತಾನೆ ಇವತ್ತಿಂದಲ್ಲ. ಪ್ರೇಯರ್ ಮಾಡ್ತಾನೆ ನಾಳೆ ಹೋಗಿ, ಇವತ್ತು ತಾನೇ ನಾಳೆ. ಇಷ್ಟು ಮಂದಿಗೆ ಇದು ಎಕ್ಸ್ಪೀರಿಯೆನ್ಸ್ ಇದೆ. ನಾಳೆ ಬರೋದೇ ಇಲ್ಲ. ನಾನು ನಾಳೆಯಿಂದ ಬೆಳಿಗ್ಗೆ 5 ಗಂಟೆಗೆ ಇದು ವಾಕ್ಗೆ ಹೋಗ್ತಾನೆ. ಎಲ್ಲಿ ವಾಕ್ಗೆ? ಗುರ್ಕಿನೇ ನಮ್ಮದು. ವಾಕ್ ಹೋಗ್ತವ? ನಾವು ಡಿಸಿಪ್ಲಿನ್ ಮಾಡ್ಕೊಳ್ತೇವ? ಇಲ್ಲ ಪ್ರಿಯರೇ. ಏನೇ ಮಾಡಿದರೂ ಒಂದು ತೀರ್ಮಾನ ಮಾಡಿ. ನಾನು ಕೇಳ್ತಾನೆ ಇದ್ದೇನೆ. ಯಾಕೆ ನಾನು ಹೇಳ್ತಾನೆ ಅಂದರೆ ಲೆಕ್ಕ ಕೊಡಬೇಕು. ದೇವರ ವಾಕ್ಯ ಏನು ಹೇಳುತ್ತೆ? ನಾವು ಲೆಕ್ಕ ಕೊಡಬೇಕು. ಅದು ಸುಮ್ಮನೆ ತಿಳ್ಕೊಳ್ಬೇಡಿ. ಇಷ್ಟುವರೆಗೆ ನಾನು ಸ್ವರ್ಗಕ್ಕೆ ಹೋಗೋದು ಸತ್ಯನೋ, ದೇವರಿಗೆ ಲೆಕ್ಕ ಕೊಡೋದು ಸತ್ಯನೇ. ನಮ್ಮ ಜನ್ರೇಷನ್ ನಾವೇನಿದ್ದೇವಲ್ಲ, ನಾವೆಲ್ಲಕ್ಕಿಂತ ಹೆಚ್ಚು ನಾವು ಲೆಕ್ಕ ಕೊಡಬೇಕು. ಯಾಕೆಂದರೆ ಅಷ್ಟು ವಾಕ್ಯ ನಮಗೆ ಸಿಕ್ಕಿದೆ. ಯಾರಿಗೆ ಹೆಚ್ಚು ಕೊಡಲ್ಪಡ್ತವೋ ಅವರಿಂದ ಹೆಚ್ಚು ಕೇಳಲ್ಪಡ್ತಾರೆ. ನಮಗೆ ಎಲ್ಲಕ್ಕಿಂತ ಹೆಚ್ಚು ಕೊಡಲ್ಪಟ್ಟಿದೆ. ನಮ್ಮಿಂದ ಜಾಸ್ತಿ ಲೆಕ್ಕ ಕೇಳ್ತೀರಿ. ಭಯಪಟ್ಟು ಜೀವನ ಮಾಡಿರಿ. ಯಾಕೆಂದರೆ ನಾವು ಲೆಕ್ಕ ಕೊಡುವಾಗ ಆಗೋದಿಲ್ಲ. ಅಲ್ಲಿ ನಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡಿದಂಗೆ ಅಲ್ಲಿ ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಇಟ್ ಈಸ್ ಕ್ಲಿಯರ್ ಆ್ಯಂಡ್ ಓಪನ್ ಬಿಫೋರ್ ದ ಲಾರ್ಡ್. ನಮಗೆ ಏನು ನಮ್ಮ ಪರವಾಗಿ ನಮಗೆ ಶಿಫಾರಿಶ್ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಸತ್ಯನೇ ನಿಲ್ತು ಬಿಡುತ್ತೆ ಅಲ್ಲಿ. ಅದಕ್ಕೆ ಜೀವನ ಮಾಡ್ತೀರಾ? ನನಗೂ ಅಷ್ಟೇ. ಐ ಮೀನ್ ಜಸ್ಟ್ ನಾಟ್ ಬಿ ದ ಹಿಯರರ್. ಇಷ್ಟೋ ಸರ್ತಿ ನಾನು ಹೇಳ್ತಾನಲ್ಲ, ಜಾಯ್ಸ್ ಮೇರ್ದು ಮೆಸೇಜಸ್ ನನ್ನ ಲೈಫನ್ನು ಭಾಳ ಬದಲಾವಣೆ ಮಾಡಿ. ಅವಳು ಒಂದೊಂದು ಟೀಚಿಂಗಿಂದ ನಾನು ಇಷ್ಟು ವಿಷಯ ಕಲಿತೆ. ಇಷ್ಟು ಮಟ್ಟಿಗೆ ನಾನು ಬರಬೇಕಂದ್ರೆ ದೇವರ ವಾಕ್ಯ, 2ನೇದಾಗಿ ಅವಳ ಬೋಧನೆ ಇನ್ನೂ ಕಲಿತಾನೇ ಇದ್ದೇನೆ. ಇಷ್ಟು ಸೇವಕರ ವಿಷಯ ನಾನು ಅವರು ಪ್ರಸಂಗ ಮಾಡುವಾಗ, ಹೌದು ಇದು ನನಗೆ ಅಲ್ಲ, ಅಯ್ಯೋ ಇದು ಪಾಸ್ಟರ್ಗೇನೆ, ಇದು ನನ್ನ ಮಕ್ಕಳಿಗೇನೆ, ಇದು ನನ್ನ ಸೊಸೆಗೆ, ಇದು ನನ್ನ ಅಳಿಯನಿಗೆ ಫಸ್ಟು ಅಂತ ನಾನು ಹೇಳಿ ನಾನು ಹಾಗೆ ಯೋಚನೆ ಮಾಡಲ್ಲ. ನಾನು ಯಾವಾಗಲೂ ದೇವರು ಮಾತಾಡಿದ ತಕ್ಷಣ ಇಟ್ ಈಸ್ ಫಾರ್ ಮೀ. ಯಾಕೆಂದರೆ ನಾನು ಕೇಳ್ತಾ ಇದ್ದಾನೆ. ಅವ್ರ ಬದಲಾವಣೆ ಆಗಬೇಕಿತ್ತಂದರೆ ಅವ್ರು ಕೇಳ್ತಿದ್ರು. ನಾನು ಕೇಳ್ತಾ ಇದ್ದೇನೆ ಅಂದರೆ ಇದು ನನಗೆ. ಇಷ್ಟುವರೆಗೆ ನಾನು ದಿಸ್ ವರ್ಡ್ ಈಸ್ ಫಾರ್ ಮೀ ಅಂತ ನಾನು ಹೇಳ್ತಾನೋ, ನನ್ನ ಜೀವನದಲ್ಲಿ ಬದಲಾವಣೆ. ಪ್ರಿಯರೇ, ನಮ್ಮ ದೇವರಿಗೆ ಏನು ಇಷ್ಟ ಅಂದರೆ, ನಮ್ಮ ದೇವರಿಗೆ ಬದಲಾವಣೆ ಭಾಳ ಇಷ್ಟ. ನಾನು ಬದಲಾವಣೆ ಆಗಲೇಬೇಕು. ನನ್ನ ಮೂಲಕ ದೇವರಿಗೆ ಮಹಿಮೆ ಆಗಲೇಬೇಕು. ಆವಾಗ ಅವ್ರಿಗೆ ಸಂತೋಷ ಆಗುತ್ತೆ. ಪ್ರಾರ್ಥನೆ ಮಾಡೋದು. ತಂದೆಯಾದ ದೇವರೇ, ಸ್ವಾಮಿ ವಾಕ್ಯ ಕೊಡಲಿಕ್ಕೆ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ ಸಲ್ಲಿಸ್ತಾನೆ. ಸ್ವಾಮಿ ವಾಕ್ಯ ಇವರಿಗೆ ಅಂತಲ್ಲ, ಈ ಪ್ರೋಗ್ರಾಮ್ ನೋಡುವವರಿಗೆ ಅಂತಲ್ಲ, ನನಗೂ ಸಹ ಸ್ವಾಮಿ. ನಾವು ಬರೀ ಕೇಳುವವರಾಗಿ ಅದನ್ನು ನಾವು ಮರ್ತು ಬಿಟ್ಟರೆ ಸ್ವಾಮಿ, ಈ ವಾಕ್ಯದ ಏನು ಪ್ರಯೋಜನ ಇಲ್ಲ. ಆದರೆ ಸ್ವಾಮಿ, ಇವತ್ತು ಇಷ್ಟೋ ಸಂಗತಿಗಳು ನಾವು ಹೀಗೆ ಮಾಡಬೇಕು, ನಾವು ಹಾಗೆ ಮಾಡಬೇಕಂತ ನಾವು ಕಲ್ತೇವೆ. ಅದು ನಮ್ಮ ಜೀವನದಲ್ಲಿ ನೆರವೇರಿಸುವಂಗೆ ಸ್ವಾಮಿ ನಮಗೆ ಸಹಾಯ ಮಾಡಿ. ಇವತ್ತಿಂದ ನಾವು ಏನೇನು ಮಾಡಬೇಕು, ಇನ್ನೂ ಇಷ್ಟೊಂದು ಸಂಗತಿ ಇದೆ, ಅದನ್ನು ನಾವು ಕಲಿತು ಅದನ್ನು ಮಾಡಲಿಕ್ಕೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯಾದ ದೇವರೇ, ಆಮೇನ್.